ಕಲಬೆರಕೆ ತುಪ್ಪ ಮಾರಾಟ ಆರೋಪ ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನು ಸ್ಕ್ಯಾಚೆಟ್ ಆಗಿರಬಹುದು, ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಮಾರಾಟ ಮಾಡ್ತಾ ಇದ್ರು. ಮಹೇಂದ್ರ, ದೀಪಕ್, ಮುನಿರಾಜು, ಅಭಯ್ ಅರಸು ಬಂಧಿಸಿದ್ದಾರೆ ಸಿಸಿಬಿ ಅವರು. KMF ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ಕೊಳ್ತಿದ್ದ ಈ ಮಹೇಂದ್ರ, ಹಾಗೆ ಮಹೇಂದ್ರ ಮಗ ದೀಪಕ್ ಈ ಕೆಲಸದಲ್ಲಿ ಭಾಗಿಯಾಗಿದ್ದ. ತಮಿಳುನಾಡಿನಿಂದ ಸಪ್ಲೈ ಮಾಡ್ತಾ ಇದ್ರು ಮುನಿರಾಜು, ಅಂದರೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಕಳಿಸ್ತಾ ಇದ್ದ ಈ ಅಭಯ್ ಅರಸು ಹೊರ ರಾಜ್ಯದಿಂದ ತಯಾರಿಸಿ ಬೆಂಗಳೂರಿನಲ್ಲಿ ಮಾರ್ತಾ ಇದ್ರು. ನಂದಿನಿ ಪಾರ್ಲರ್ಗಳಿಗೆ ಕಲಬೆರಕೆ ತುಪ್ಪ ಮಾರ್ತಾ ಇದ್ದಂಥ ಆರೋಪ ಇದು. ಆರೋಪಿಗಳ ಬಳಿ 1.5 ಕೋಟಿ ಮೌಲ್ಯದ 8,000 ಲೀಟರ್ ನಕಲಿ ತುಪ್ಪವನ್ನು ಪತ್ತೆ ಮಾಡಲಾಗಿದೆ. ನೋಡಿ, ನಂದಿನಿ ತುಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದ ಬ್ರ್ಯಾಂಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಉತ್ಪನ್ನಗಳಿಗೆ ಭಾರೀ ಬೇಡಿಕೆ ಇದೆ. ಇವರು ಕಳ್ಳರು ಕಲಬೆರಕೆ ತುಪ್ಪವನ್ನು ಬೆಂಗಳೂರಿನ ಸಾಕಷ್ಟು ನಂದಿನಿ ಪಾರ್ಲರ್ಗಳಿಗೆ ಇವರು ಮಾರಾಟವನ್ನು ಮಾಡಿದ್ದಾರೆ. ಹಾಗಾಗಿನೇ ನೋಡಿ, ಅಲ್ಲಿ ಪರಿಶುದ್ಧವಾದಂತಹ ತುಪ್ಪವನ್ನು ನಂದಿನಿ ಸಪ್ಲೈ ಮಾಡ್ತಾ ಇದೆ. ಆದರೆ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿಕೊಂಡು ಈ ಆರೋಪಿಗಳು ಕಲಬೆರಕೆ ತುಪ್ಪವನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು ಅನ್ನುವಂತಹ ಆಘಾತಕಾರಿ ವಿಚಾರ ಇದೀಗ ನಿಜಕ್ಕೂ ಗ್ರಾಹಕರಿಗೆ ಶಾಕನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ನಮ್ಮ ನಂದಿನಿ ತುಪ್ಪವನ್ನು ಕೂಡ ಈ ಖದೀಮರು ಬಿಡ್ತಾ ಇಲ್ಲ ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಂದಿನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಡಿಕೆ ಇರುವಂತಹ ಒಂದು ತುಪ್ಪ ಆಗಿದೆ. ಅದರಲ್ಲೂ ಯಾವ ರೀತಿ ಇವರು ಕಲಬೆರಕೆಯನ್ನು ಮಾಡ್ತಾ ಇದ್ರು, ಹೇಗೆ ಪತ್ತೆಯಾದರು, ಎಷ್ಟು ದಿನಗಳಿಂದ ಈ ದಂಧೆ ನಡೀತಾ ಇತ್ತು ಅನ್ನೋದು? ಪ್ರಭು, ಏನು KMFಗೆ ಒಂದು ದೂರು ಬಂದಿರುತ್ತೆ. ಆ ದೂರಿನ ಅನ್ವಯ ಅಲ್ಲಿನ ವಿಜಿಲೆನ್ಸ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತಾರೆ, ಕಾರ್ಯಾಚರಣೆಯನ್ನು ಮಾಡಬೇಕಾಗಿರುತ್ತೆ. ಆದರೆ ಪೊಲೀಸರ ಕಾರ್ಯಾಚರಣೆ ಬೇರೆ, ವಿಜಿಲೆನ್ಸ್ ಅವರ ಕಾರ್ಯಾಚರಣೆ ಬೇರೆ ಆಗಿರುತ್ತೆ. ಹೀಗಾಗಿ ನಗರ ಪೊಲೀಸರ ಮಾಹಿತಿಯನ್ನು ತೆಗೆದುಕೊಂಡು, ಅಂದರೆ ಸಹಕಾರವನ್ನು ತೆಗೆದುಕೊಂಡು ಇಬ್ಬರು ಕೂಡ ಜಂಟಿ ಕಾರ್ಯಾಚರಣೆ ನಡೆಸ್ತಾರೆ. ಅಂದರೆ ಹೊರ ರಾಜ್ಯದಲ್ಲಿ ಕುಳಿತು ನಮ್ಮ ಕರ್ನಾಟಕದ KMFನ ಬರುವಂಥ ಐಟಮ್ಸ್ಗಳೇನಿರುತ್ತೆ, ಉತ್ಪನ್ನಗಳು, ತುಪ್ಪ ಇರ್ಬೋದು, ಇತರ ವಸ್ತುಗಳು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಿಕ್ಸರನ್ನು ಮಾಡುವಂಥದ್ದು. ಅಂದರೆ ಈಗ ತುಪ್ಪವನ್ನು ಮಾಡ್ತಾರಲ್ಲ, ಅದಕ್ಕೆ ಪಾಮ್ ಆಯಿಲನ್ನು ಮಿಕ್ಸ್ ಮಾಡುವಂಥದ್ದು. 1 kgಗೆ ಸುಮಾರು ಅರ್ಧದಷ್ಟು ಪಾಮ್ ಆಯಿಲನ್ನು ಮಿಕ್ಸ್ ಮಾಡಿ ಗೊತ್ತಿಲ್ಲದ ರೀತಿಯಲ್ಲಿ ಅದನ್ನು ಮತ್ತೆ ಪ್ಯಾಕ್ ಮಾಡಿ ಅದನ್ನು ಅಲ್ಲಿನ KMFನ ಅಧಿಕೃತ ಡೀಲರ್ ಒಬ್ಬ ಇರ್ತಾನೆ. ಆತನ ಹೆಸರು ಮಹೇಂದ್ರ ಅಂತೇಳಿ. ಇವನು KMFನ ಡಿಸ್ಟ್ರಿಬ್ಯೂಟರ್ ಆಗಿರ್ತಾನೆ. ಮತ್ತು ದೀಪಕ್ ಅಂತ ಆತನ ಪುತ್ರ, ಅವನು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾನೆ. ಮುನಿರಾಜು ಅಂಥೇಳಿ ತಮಿಳುನಾಡಿನಿಂದ ಬೆಂಗಳೂರಿಗೆ ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ. ಅಭಯ್ ಅರಸು ಅಂತೇಳಿ ಈತನು ಕೂಡ ಏನು ತಮಿಳುನಾಡಿಂದ ಇಲ್ಲಿಗೆ ಸಪ್ಲೈಯನ್ನು ಮಾಡ್ತಿದ್ದಂಥ ವ್ಯಕ್ತಿ. ಇವರು 4 ಜನ ಸೇರಿಕೊಂಡು ಅಧಿಕೃತವಾಗಿ KMFನಿಂದ ಏನು ಪರವಾನಗಿಯನ್ನು ಪಡ್ಕೊಂಡು ಈತ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಡೀಲರ್ಶಿಪ್, ಅಂದರೆ ಡಿಸ್ಟ್ರಿಬ್ಯೂಟರ್ ಡೀಲರ್ಶಿಪ್ಪನ್ನು ತೆಗೆದುಕೊಂಡಿರ್ತಾನೆ. KMFನಿಂದ ತೆಗೆದುಕೊಂಡೋಗಿ ಅದನ್ನು ತೆಗೆದುಕೊಂಡೋಗಿ ಅವರವರ ಅಂಗಡಿಗಳಿಗೆ ತೆಗೆದುಕೊಂಡೋಗಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆತ KMFನಲ್ಲೇ ತೆಗೆದುಕೊಂಡು ಅದನ್ನು ತಮಿಳುನಾಡಿಗೆ ಸಾಗಿಸಿ, ತಮಿಳುನಾಡಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಕ್ಸ್ಟ್ರಾ ಏನು ಆಯಿಲ್ಗಳಿರ್ಬೋದು, ಇತರ ವಸ್ತುಗಳನ್ನು ಮಿಕ್ಸ್ ಮಾಡಿ ಮತ್ತೆ ರೀಪ್ಯಾಕ್ ಮಾಡಿ ಅದನ್ನು ತಂದಿಲ್ಲಿ ಕೊಡ್ತಿದ್ದ. ಅದರಿಂದ ಅವರಿಗೆ ಸಾಕಷ್ಟು ಲಾಭ ಆಗ್ತಾಯಿತ್ತು. ಅಂದರೆ KMFನಿಂದ ಪ್ರಾಡಕ್ಟ್ಗಳನ್ನು ಕಡಿಮೆ ತೆಗೆದುಕೊಳ್ತಾ ಇದ್ದರು. ಇಲ್ಲಿ ಬೇರೆ ಹೊರಗಡೆಯಿಂದ ತೆಗೆದುಕೊಳ್ಳುವಂಥ ನಕಲಿ ಪ್ರಾಡಕ್ಟ್ಗಳನ್ನು ಅದರೊಳಗೆ ಮಿಕ್ಸ್ ಮಾಡಿ ಅದನ್ನು ತೆಗೆದುಕೊಡ್ತಾರೆ. ಅಂದರೆ ಸಾಮಾನ್ಯವಾಗಿ ದಿನನಿತ್ಯದ ವಸ್ತುಗಳೇನಿದೆ, ಸೊ ಅದರಲ್ಲೂ ವಿಶೇಷವಾಗಿ ನಂದಿನಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟ್ ಇರೋ ಹಿನ್ನೆಲೆಯಲ್ಲಿ KMFಗೆ, ಸೊ ಅದನ್ನು ಜನ ಏನೇ ಇದ್ದರೂ ಕೂಡ ಅನುಮಾನ ಪಡೋದಿಲ್ಲ, ತೆಗೆದುಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ KMFನಿಂದ ಅಧಿಕೃತವಾಗಿ ಡಿಸ್ಟ್ರಿಬ್ಯೂಷನ್ ಪರವಾನಗಿಯನ್ನು ಪಡ್ಕೊಂಡಿರುವಂಥ ಈತ ಏನಿದ್ದಾನೆ, ಈತ ಮತ್ತು ಇತರ ಆರೋಪಿಗಳು ಮಾಡಿರುವಂಥದ್ದು. ಈ ಸಂಬಂಧ 4 ಜನರನ್ನು ಬಂಧಿಸಿ 1,26,00,000 ಮೌಲ್ಯದಷ್ಟು ಆ ಥರ ಅವ್ರ ಮೊಬೈಲ್ಗಳಿರ್ಬೋದು, ಇಲ್ಲ ಕಾರುಗಳಿರ್ಬೋದು, ಅದರ ಜೊತೆಗೆ ಇವರು ಮಾರಾಟ ಮಾಡಲಿಕ್ಕೆ ಸಿದ್ಧಪಡಿಸಿದಂಥ ನಕಲಿ ತುಪ್ಪಗಳೇನಿತ್ತು ಅವೆಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿರುವಂಥದ್ದು. ಅದರ ಜೊತೆಗೆ ಕೇವಲ ಇವರು ಇಷ್ಟೇ ಇದ್ದಾರಾ, ಇಲ್ಲ KMFನಲ್ಲಿ ಯಾವುದಾದ್ರು ಅಧಿಕಾರಿಗಳು ಇವರೊಟ್ಟಿಗೆ ಇನ್ವಾಲ್ವ್ಮೆಂಟ್ ಇದ್ದಾರಾ, ಇಲ್ಲ ಪರವಾನಗಿನ ಪಡ್ಕೊಂಡಿರುವಂಥವ್ರು ಇನ್ವಾಲ್ವ್ಮೆಂಟ್ ಇದ್ದಾರಾ, ಇಲ್ಲ KMFನಿಂದ ಬೇಕಾಗಿರುವಂಥ ಸ್ಟಿಕ್ಕರ್ಗಳಿರ್ಬೋದು, ಪ್ಯಾಕಿಂಗ್ಗಳು ಬೇಕಾಗಿರೋದು, ಬಾಟಲ್ಗಳಿರ್ಬೋದು, ಆ ಪಾಕೆಟ್ಗಳಿರ್ಬೋದು, ಇವನ್ನೆಲ್ಲ ಯಾರು ಸಪ್ಲೈನ ಮಾಡ್ತಾಯಿದ್ರು? KMFಗೆ ಅಧಿಕೃತವಾಗಿ ಏನು ಪ್ರಿಂಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂಥ ತಯಾರಿಕಾ ಘಟಕಗಳಿಂದ ಇವ್ರಿಗೆ ಏನಾರ ಸಿಗ್ತಾಯಿತ್ತಾ? ಇಲ್ಲೇ ಇವರೇ ಅವನ್ನ ತಯಾರಿಕೆಗಳನ್ನು ತಮಿಳುನಾಡಿನಲ್ಲಿ ಮಾಡಿಕೊಡ್ತಾ ಇದ್ರ ಅಂತ ಅನುಮಾನಗಳಿರುವಂಥದ್ದು. ಈ ಸಂಬಂಧ ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥ CCB ಪೊಲೀಸರು ಇದನ್ನು ಇನ್ನಷ್ಟು ಆಳವಾಗಿ ಇದರ ಒಳಗೆ ಮತ್ತು ಹೊರಗೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಸದ್ಯ 4 ಜನರನ್ನು ಬಂಧಿಸಿರುವಂತಹ